ನಮಸ್ಕಾರ ರೀ ಎಲ್ಲ ಬಿಸಿಗೂಟದ ಭಾಗಕ್ಕ ಹೆಂಗಿದ್ದೀರಿ? ನಾನಂತರೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವಿವಾಗ ಹೊರಟಿರೋದು ನುಗ್ಗಿಕೇರಿ ಆಂಜನೇಯನ್ ಟೆಂಪಲ್. ಈ ಟೆಂಪಲ್ ಎಲ್ಲಿ ಬರ್ತದ ಅಂತಂದ್ರೆ ಧಾರವಾಡದ ಹತ್ತಿರ ಲೊಕೇಟ್ ಆಗಿರ್ತಕ್ಕಂಥ ನುಗ್ಗಿಕೇರಿ ಹಳ್ಳಿ, ಇಲ್ಲಿ ಈ ದೇವಸ್ಥಾನ ಬರ್ತದ. ಆ ದೇವಸ್ಥಾನದ ವಿಶೇಷತೆ ಏನು, ಮತ್ತು ಆ ದೇವಸ್ಥಾನದ ಪಕ್ಕ ಇರತಕ್ಕಂಥ ಯಾವುದಾದ್ರೂ ದೇವಸ್ಥಾನ ಇದೆಯಾ? ಇದೆ, ಶ್ರೀರಾಮನ ದೇವಸ್ಥಾನನೂ ಇದೆ. ಅವೆಲ್ಲವನ್ನು ನೋಡ್ತಾ ಕೆಲವೊಂದಿಷ್ಟು ರಾಮಾಯಣದ ಘಟನೆಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಬನ್ನಿ. ಹಾಗಿದ್ರೆ ಗಾಯ್ಸ್, ನಾವೆಲ್ಲ ವಾಲ್ಮೀಕಿ ರಾಮಾಯಣ, ತೊರವೆ ರಾಮಾಯಣ, ನರಹರಿ ರಚಿಸ್ತಕ್ಕಂಥ ತೊರವೆ ರಾಮಾಯಣ, ಮತ್ತು ನಾಗಚಂದ್ರ ರಚಿಸ್ತಕ್ಕಂಥ ಪಂಪ ರಾಮಾಯಣ, ಇಂಥ ಮುಂತಾದ ರಾಮಾಯಣಗಳನ್ನ ನಾವು ನೋಡಿವಿ. ಈ ರಾಮಾಯಣದಾಗ ಏನು ವಿಶೇಷತೆ? ಈ ವಾಲ್ಮೀಕಿ ಅಂದ್ರೆ ರತ್ನಾಕರ ಅಂತಕ್ಕಂಥದ್ದು ಅವ್ರ ಮೂಲ ಹೆಸರು. ಅವ್ರು ರಾಮಾಯಣವನ್ನು ಬರೆದ ಮೇಲೆ ವಾಲ್ಮೀಕಿ ಅಂತ ಹೆಸರು ಪಡಿತಾರೆ, ಹೌದಾ? ಈ ನಾಗಚಂದ್ರ ಬರ್ತಾನಲ್ಲ, ಸಾಮಾನ್ಯ ಶಕೆ 1100 ಆ ಟೈಮ್ನಾಗ ಬರ್ತಕ್ಕಂಥ ಈ ನಾಗಚಂದ್ರ ಒಂದು ಕೃತಿಯನ್ನು ರಚಿಸ್ತಾನೆ, ರಾಮಚಂದ್ರ ಚರಿತ ಪುರಾಣ ಅಂತ ಹೇಳ್ಕೇಸಿ, ಅಥವಾ ಪಂಪ ರಾಮಾಯಣ ಅಂತ ಕರಿತೀವಿ. ವಾಲ್ಮೀಕಿ ರಚಿಸಿರ್ತಕ್ಕಂಥ ರಾಮಾಯಣದಾಗ ರಾಮ ಹೀರೋ ಆದ್ರೆ, ನಾಗಚಂದ್ರ ರಚಿಸಿರ್ತಕ್ಕಂಥ ಈ ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪ ರಾಮಾಯಣ ಏನದ, ಇದರಲ್ಲಿ ರಾವಣನೇ ಹೀರೋ. ಅವ್ರು ಹೇಳ್ತಾರೆ ಅದ್ರಾಗ, ಅಬ್ದಿ ಎಂಬೋರ್ಮೆ ಮರ್ಯಾದಂ ದಾಂಟಿದೆ. ಅಂದ್ರೆ ಈ ಅಬ್ದಿ ಅಂತಂದ್ರೆ ಸಮುದ್ರ ಅಂತ ಕರಿತೀವಿ ನಾವು. ಸಮುದ್ರ ತನ್ನ ಪಾಡಿಗೆ ತಾನಿರ್ತದೆ. ಆದ್ರೆ ಅದು ಯಾವಾಗೋ ಒಂದ್ಸಲ ತನ್ನ ಮಿತಿನ ಅಥವಾ ಇನ್ನೇನೋ ಅದರ ರೋಷವನ್ನ ಕೆರಳಿತಂದ್ರೆ ಒಂದು ಟೈಮ್ ಬರ್ತದೆ. ಹೆಂಗ? ಸುನಾಮಿ, ಸುಂಟ್ರ ಗಾಳಿ ಯಾವಾಗಲೂ ಒಂದ್ಸಲನೇ ಬರೋದು. ಅದು ಬರುತ್ತೆ ಅಂದಮೇಲೆ ಒಂದು ಭಯ ಇರುತ್ತೆ, ಬಂದು ಹೋದ್ಮೇಲೆ ಅದ್ರದ್ದೊಂದು ಹವಾ ಇರುತ್ತೆ. ಹಂಗ ಈ ಅಬ್ದಿ ಅಂತಕ್ಕಂಥದ್ದು ಒಟ್ಟಾದ್ರೆ ಎಲ್ಲೇನು ದಾಟಂಗಿಲ್ಲ, ಆದ್ರೆ ಯಾವಾಗಲೂ ಒಂದ್ಸಲ ದಾಟಾಯ್ತದೆ. ಹಂಗ ಈ ರಾವಣ ಅಂತಕ್ಕಂಥವನು ರಾಮಾಯಣದಾಗ ಬರ್ತಾನಲ್ಲ, ಪಾರ್ಟ್ ಆಫ್ ದಿ ರಾಮಾಯಣ ರಾವಣ, ಅವರು ವಿಧಿಯಾಟಕ್ಕೆ ಬಲಿಯಾಗಿ ಅಂತ ಕೃತ್ಯವನ್ನು ಎಸಗ್ತಾರ ಅಂತೇಳಿ ಇದ್ರಾಗ ಹೇಳ್ತಾನ. ಯಾರು? ನಾಗಚಂದ್ರ. ಹೌದಾ? ಅರ್ಥ ಆಯ್ತಂತ ಅನ್ಕೊಂಡಿದ್ದೀನಿ. ಒಂದು ರಾಮಾಯಣದಾಗ ಬರ್ತಕ್ಕಂಥ ಒಂದು ಪ್ರಸಂಗ ಏನಪ್ಪಾ ಅಂದ್ರೆ, ಈ ಮಂಡೋದರಿ, ಶ್ರೀಲಂಕಾದ ಮಹಾರಾಣಿ, ರಾವಣನ ಹೆಂಡತಿ ಮಿಸಸ್ ಅವರು ಮಂಡೋದರಿ ರಾಮನ ಭಕ್ತಿ ಆಗಿರ್ತಾಳೆ. ರಾವಣನ ಹೆಂಡತಿ ರಾಮನ ಭಕ್ತಿ ಆಗಿರ್ತಾಳೆ. ಈ ರಾವಣ ಯಾವಾಗ್ಲೂ ರಾಮನ ಬಗ್ಗೆ ಒಂದೇನು ಅಸೂಯವಾಗಿ ಮಾತಾಡ್ತಿರ್ಬೇಕಾದ್ರೆ ಅವಾಗ ಮಂಡೋದರಿ ಕೇಳ್ತಾಳಂತೆ, ನೀವು ಅಷ್ಟೊಂದು ರಾಮನ ಆ ರೀತಿ ಮಾತಾಡ್ತಿರಲ್ಲ, ರಾಮನಲ್ಲಿರ್ತಕ್ಕಂಥ ಶಕ್ತಿ ನಿನ್ನಲ್ಲದೇನಂತೆ, ಏನದು ಶಕ್ತಿ? ಹೌದಲ್ಲ, ಯಾಕಿಲ್ಲ? ಹಾಗಾದ್ರೆ ಅಲ್ಲಿ ವಾನರ ಸೇನೆ ಸೀತೆಯನ್ನ ಕರ್ಕೊಂಡು ಹೋಗಕ್ಕೆ ಈ ಸಮುದ್ರದಾಗ ಸೇತುವೆನ ಕಟ್ಟಾಕತ್ತಾರ. ಕಲ್ಲುಗಳು, ದೊಡ್ಡ ದೊಡ್ಡ ಬಂಡೆಗಳು, ದೊಡ್ಡ ದೊಡ್ಡ ಕಲ್ಲುಗಳು ತೇಲಾಕತ್ತಾವ. ನಿನ್ನಿಂದ ಆಗ್ತದೆ ಏನದಂತೇಳಿ. ಅವಾಗ ರಾವಣ ಹೇಳ್ತಾನೆ, ಯಾಕಾಗಂಗಿಲ್ಲ, ಆಗ್ತೀನಲ್ಲ, ನಾನು ಮಾಡ್ತೀನಲ್ಲ ಅಂತ ಹೇಳ್ತಾನೆ. ಅವಾಗ ಹಾಕು ನೋಡಮ್ಮ ಅಂತೇಳಿ ರಾವಣನ ಹೆಂಡತಿ ಮಂಡೋದರಿ ಪರೀಕ್ಷೆ ಇಡ್ತಾಳ ರಾವಣ ಆ ಒಂದು ಕಲ್ಲನ್ನ ಹಣೆಗಚ್ಕೊಂಡು ಸಮುದ್ರದಾಗ ಬಿಸಾಕ್ತಾನ. ಕಲ್ಲು ತೇಲ್ತದೆ. ಏನಿದೆ ಆಶ್ಚರ್ಯ?
ಆ ಕಲ್ಲು ಏನ್ ತೇಳ್ತದ ನೋಡು, ಮಂಡೋದರಿಗೆ ಆಶ್ಚರ್ಯ ಆಗುತ್ತೆ. ಆದ್ರ ರಾವಣನ ಮೇಲೆ ನಂಬಿಕೆ ಇರಂಗಿಲ್ಲ. ಕೇಳ್ತಾಳ ಆಕಿ, ಯಾಕಂದ್ರ ಗಂಡನ ಬಲ ಅಬಲ ಹೆಂಡತಿಗೆ ಗೊತ್ತಿರ್ತದ. ಹಾಗಾಗಿ ಕೇಳ್ತಾಳ, ಹೇಳ್ನಿ ಇದು ಹೆಂಗ್ ಸಾಧ್ಯ ಆಯ್ತು ಹೇಳ, ನಿಜ ಹೇಳ್ನಿ, ನನಗೆ ಗೊತ್ತದ ಇನ್ನಿಂದ ಸಾಧ್ಯ ಇಲ್ಲ ಅಂತೇಳಿ. ಏನಾಯ್ತು ಅಂತ ಹೇಳ್ತಾಳ. ಅವಾಗ ರಾವಣ ಹೇಳ್ತಾನ, ನಾನು ರಾಮನ ಹೆಸರನ್ನ ಜಪಿಸಿ ಆ ಕಲ್ಲನ್ನು ಸಮುದ್ರ ಒಳಗಡೆ ಎಸೆದೆ, ಹಂಗಾಗಿ ಆ ಕಲ್ಲು ತೇಲ್ತು ಅಂತ ಹೇಳ್ತಾನೆ. ನೋಡಿ, ಇದೇ ರಾಮಾಯಣದ ಮಹತ್ವ. ನುಗ್ಗಿಕೇರಿ ಆಂಜನೇಯನ ದೇವಸ್ಥಾನದ ದ್ವಾರದ ಹತ್ರ ಬಂದಿದ್ದೀವಿ. ಇನ್ನೇನಿದ್ರು ಒಳಗಡೆ ಹೋಗೋದಷ್ಟೇ. ಬನ್ನಿ ಹೋಗೋಣ. ನಿಮ್ಗೆ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಣ್ಣು ಕಾಯಿ ಹೂವು ಎಲ್ಲಾನು ಸಿಗ್ತದ. ನೋಡಿ ಗೈಸ್, ಟೆಂಪಲ್ ಒಳಗಡೆ ಎಂಟ್ರಿ ಹಾಕಿದ್ದೀವಿ. ಇವಾಗ ಏನಿದ್ರು ಟೆಂಪಲ್ ಒಳಗಡೆ ಹೋಗೋದು. ಓಕೆ, ಬನ್ನಿ ಹೋಗೋಣ. ಹೆಂಗದ ಏನದ ಎಲ್ಲಾನು ತಿಳ್ಕೊಂಡು ಬರೋಣ. ಒಂದು ಅಜ್ಞಾನ ನೋಡ್ರಿ, ಜನಗಳು ಕಸನ ಇದು ತೊಟ್ಟಿಗೆ ಹಾಕ್ಬೇಕಂದ್ರ ತೊಟ್ಟಿ ಇಟ್ಟಿರಂಗಿರಂಗಿಲ್ಲ. ತೊಟ್ಟಿ ಇಟ್ಟಿರ್ತಾರ ಜನಗಳು, ಕಸನ ಇನ್ನೊಂದ್ ಕಡೆ ಹಾಕ್ತಾರೆ. ನೋಡ್ರಿ, ಇಲ್ಲಿ ಒಂದು ಕೆರೆ ಹೆಂಗದ ಸ್ವಚ್ಛವಾಗಿ, ಊರ್ ಹೊರಗಡೆನೆ ಅದ. ಇಷ್ಟೊಂದು ಪ್ಲಾಸ್ಟಿಕ್ ವೇಸ್ಟ್ಗಳನ್ನ ಅದ್ರಾಗ ಎಸೆದಾರ. ಹಂಗಾಗಿ ನಮ್ಮಲ್ಲಿ ಸ್ವಚ್ಛ ಭಾರತ್ ಮಿಷನ್ 2014ರಾಗ ತರ್ತಾರೆ ನಮ್ಮ ಕೇಂದ್ರ ಸರ್ಕಾರದವರು. ಅದೆಷ್ಟರ ಮಟ್ಟಿಗೆ ವರ್ಕ್ ಆಗಕತ್ತದ ಅಂತ ನೋಡಮ್ಮ. ನೋಡಿ ಗಾಯ್ಸ್, ನುಗ್ಗಿಕೇರಿ ಆಂಜನೇಯನ್ ಟೆಂಪಲ್ ಹತ್ತಿರ ಇರ್ತಕ್ಕಂಥ ಕೇರಿ ಹೇಗಿದೆ ಅಂತ ನೋಡೋಣ ಬನ್ನಿ. ನಮ್ಮ ಜೊತೆಗೆ ನನ್ನ ಜಯಣ್ಣ, ನಮ್ಮ ಹಟ್ಟಿ ಬ್ರದರ್, ಮತ್ತೆ ಬೆಳಗಾವಿ ಅವ್ರ ಹತ್ರಲ್ಲ ಅನ್ನಾರ, ಎಲ್ಲ ಬೆಳಗಾವಿ ಗಾಯ್ಸ್. ಅಣ್ಣಂದ್ರೆ ಬಿಜಾಪುರ, ಬೆಳಗಾವಿ, ಕಲಬುರಗಿ ಎಲ್ಲ ಕನ್ನಡದವ್ರ ಅದೀವಿ. ಓಕೆ, ಬನ್ನಿ ಗಾಯ್ಸ್. ನಾವಿವಾಗ ದೇವಸ್ಥಾನದ ಹತ್ತಿರನೇ ಬಂದಿರ್ತೀವಿ. ಹಂಗಾಗಿ ನಮ್ಗೆ ದೇವಸ್ಥಾನದಾಗ ಇರ್ತಕ್ಕಂಥ ಅಂಗಡಿಗಳು ಏನಿರ್ತಾವ ನೋಡಿ, ಅವೆಲ್ಲ ಇಲ್ಲಿ ಕಂಡು ಬರ್ತಾವ. ಯಾವ ಹುಗ್ಗಿ ಪಳಾರದ ಅಂಗಡಿ ಅಲ್ಲ ಇವು. ದೇವ್ರು ಕೊಳಗಕ್ಕಿನ ಏನ್ ದಾರ ಅವೆಲ್ಲ ಸಿಗ್ತಕ್ಕಂಥ ಅಂಗಡಿಗಳು. ಕಾಯಿ ಕರ್ಪೂರ ಇವೆಲ್ಲ ಸಿಗ್ತಾವ. ನನ್ನ ಕಂಬಳಿ ಮಾರಾಕತ್ತಾನ. ಸಂಕೇತ, ಎದ್ರ ಸಂಕೇತ? ಹಾಯ್. ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಬನ್ನಿ ಹೋಗೋಣ, ಹೆಂಗದ ಅಂತ ಹೇಳ್ಕೇಸಿ ನೋಡೋಣ. ಟೆಂಪಲ್ನ ವಿಶೇಷತೆ ಏನು? ಟೆಂಪಲ್ನ ವಿಶೇಷತೆ ನನಗೂ ಭಾಳ ಗೊತ್ತಿಲ್ಲ. ಆದ್ರೆ ಟೆಂಪಲ್ ಒಳಗಡೆ ಏನದ, ಹನುಮಂತನೇ ಇರ್ತಾನೆ. ಆಂಜನೇಯನ ದೇವಸ್ಥಾನದ ಮೇಲೆ ಆಂಜನೇಯನೇ ಇರ್ಬೇಕು. ಜೊತೆ ಶ್ರೀರಾಮ ಇರ್ತಾನ, ಲಕ್ಷ್ಮಣ ಇರ್ತಾನ, ಇವರೇ ಇರ್ಬೇಕಲ್ಲ. ಹಾ, ಬರಿ ಹೋಗಂಬ್ರಿ. ಸೀತೆಯನ್ನು ಕರೆತರಲು ಲಂಕಾದವರೆಗೆ ಸೇತುವೆ ನಿರ್ಮಾಣ ಕಾರ್ಯ ನಡೆದಿರ್ತದ. ವಾನರ ಸೇನೆ ದೊಡ್ಡ ದೊಡ್ಡ ಬಂಡೆಗಳನ್ನು ಸಮುದ್ರದಲ್ಲಿ ಎಸೆಯುತ್ತಿರಲು ದೊಡ್ಡ ದೊಡ್ಡ ಬಂಡೆಗಳು ತೇಲುತ್ತಿರುತ್ತವೆ. ಇದೇ ಸಮಯದಲ್ಲಿ ಅಳಿಲೊಂದು ರಾಮ ಸೇತುವೆ ನಿರ್ಮಾಣ ಮಾಡಲು ತನ್ನ ಅಳಿಲು ಸೇವೆಯನ್ನು ನೀಡಲು ಮುಂದಾಗ್ತದೆ. ಸಮುದ್ರದಲ್ಲಿ ಮುಳುಗಿ
ಆಚೆ ಕಡೆ ಬಂದು ಮರಳಲ್ಲಿ ಉರುಳಾಡಿ ಅದೇ ಮರಳನ್ನು ತೆಗೆದುಕೊಂಡು ಹೋಗಿ ಸೇತುವೆ ಮೇಲೆ ಉದುರಿಸ್ತಿರ್ತದೆ. ಆಗ ರಾಮ ಆ ಅಳಿಲನ್ನು ನೋಡಿ ಅಳಿಲಿನ ಮೇಲೆ ಬೆರಳಿನಿಂದ ಸವರುತ್ತಾನೆ. ಹಾಗಾಗಿ ಅಳಿಲಿನ ಮೇಲೆ ರಾಮನ ಬೆರಳು ಈಗಲಾದರೂ ಕಾಣಬಹುದಾದಂಥ ಒಂದು ಕಥೆ ಇದೆ. ಇನ್ನೊಂದು, ಈ ರೀತಿ ಕಾರ್ಯ ನಡೆದಿರಬೇಕಾದರೆ ರಾಮ ನಾನು ಈ ಸೇತುವೆ ನಿರ್ಮಾಣದಲ್ಲಿ ಭಾಗವಹಿಸಬೇಕೆಂದು ಕಲ್ಲನ್ನು ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಎಸೆಯುತ್ತಾನೆ. ಕಲ್ಲು ತೇಲುವ ಬದಲು ಮುಳುಗಿ ಬಿಡುತ್ತದೆ. ಇದೇ ಸಂದರ್ಭದಲ್ಲಿ ಪಕ್ಕದಲ್ಲಿ ನಿಂತಿರ್ತಕ್ಕಂಥ ಹನುಮಂತ ರಾಮನಿಗೆ ಹೇಳ್ತಾನೆ, ಶ್ರೀರಾಮಚಂದ್ರನೇ, ಬ್ರಹ್ಮಾಂಡವನ್ನೇ ರಕ್ಷಿಸಬೇಕಾದ ನೀನು ಕೈ ಬಿಟ್ಟುಬಿಟ್ರೆ ಇನ್ಯಾರು ಅದನ್ನು ಕಾಪಾಡೋರು ಅಂತೇಳಿ ರಾಮನಿಗೆ ಹನುಮಂತ ಸಂದರ್ಭೋಚಿತವಾದಂಥ ಒಂದು ಉತ್ತರವನ್ನು ನೀಡುತ್ತಾನೆ. ಇಂತಹ ಐತಿಹ್ಯ ಘಟನೆಯೆಂದು ಶ್ರೀ ವಾಲ್ಮೀಕಿ ರಚಿಸಿರ್ತಕ್ಕಂಥ ವಾಲ್ಮೀಕಿ ರಾಮಾಯಣದಲ್ಲಿ ನಾವು ಇಂದಿಗೂ ಕಾಣಬಹುದಾಗಿದೆ. ಮಾಹಿತಿ ದೊರಕ್ತದ. ಹಲೋ ಗೈಸ್, ನೋಡಿದ್ರಲ್ಲ ಹೆಂಗಿತ್ತು ನುಗ್ಗಿಕೆರೆ ಆಂಜನೇಯನ್ ಟೆಂಪಲ್. ಇವಾಗ ಹೊರಟಿದೀವಿ ಶ್ರೀರಾಮ ಮಂದಿರ. ಈ ಟೆಂಪಲ್ ಹತ್ರನೇ ಇರ್ತಕ್ಕಂಥ ಒಂದು ದೇವಸ್ಥಾನ ಶ್ರೀ ರಾಮ ಮಂದಿರ. ನಾವಿವಾಗ ಆಂಜನೇಯನ್ ಟೆಂಪಲ್ ಇಂದ ರಾಮನ್ ಟೆಂಪಲ್ಗೆ ಹೋಗಕ ಇಂದ ರಾಮ ಲಕ್ಷ್ಮಣ ವಾನರ ಸೇನೆ ಹೋದಂಗ ಸಮುದ್ರ ದಾಟ್ಕೊಂಡು ಹೋಗ್ಬೇಕಾದಂತ ಅವಶ್ಯಕತೆ ಏನಿಲ್ಲ. ನಾವು ವಾಕೇಬಲ್ ಡಿಸ್ಟೆನ್ಸ್ ಇರ್ತಕ್ಕಂಥ ಶ್ರೀ ರಾಮ ಟೆಂಪಲ್ಗೆ ಹೊರಟಿದೀವಿ. ಬರ್ರಿ ಹೋಗಂಬ್ರಿ. ಹೆಂಗದಂತ ಕಲ್ಯಾಣ ಮಂಟಪ ನೋಡ್ರಿ, ಆಂಜನೇಯನ್ ಟೆಂಪಲ್ ಹತ್ರ ಇರ್ತಕ್ಕಂಥದ್ದು ಪ್ರಸಾದ ನಿಲಯ, ಸಾಂಸ್ಕೃತಿಕ ಭವನ ಆಗುತ್ತೆ ಪ್ರಸಾದ ನಿಲಯ.
ಏಪ್ರಿಲ್ 6ನೇ ತಾರೀಕು ಶ್ರೀ ರಾಮ ಜನ್ಮೋತ್ಸವ ನಿಮಿತ್ತವಾಗಿ ಶ್ರೀ ಸೀತಾರಾಮ ದೇವಸ್ಥಾನ ನುಗ್ಗಿಕೇರಿ ಧಾರವಾಡದಲ್ಲಿ ಬೆಳಗ್ಗೆ 5:30ಕ್ಕೆ ಕಾಕಡ ಆರತಿ, ನಂತರ ರುದ್ರಾಭಿಷೇಕ, ನಂತರ ಮಹಾನೈವೇದ್ಯ, ಮಹಾಮಂಗಳಾರತಿ, ರಾಮನ ತೊಟ್ಟಿಲೋತ್ಸವ ಕಾರ್ಯಕ್ರಮವನ್ನು ಮಧ್ಯಾಹ್ನ 12 ಗಂಟೆಗೆ ಮಾಡಲಾಗುತ್ತದೆ. ಸರ್ವ ಸದ್ಭಕ್ತರು ಬಂದು ಶ್ರೀರಾಮದೇವರ ದರ್ಶನವನ್ನು ತೆಗೆದುಕೊಂಡು ಅವನ ಪ್ರೀತಿಗೆ, ಅವನ ಅನುಗ್ರಹಕ್ಕೆ ಪಾತ್ರ ಆಗಬೇಕಂತ ತಮ್ಮಲ್ಲಿ ಸೀತಾರಾಮ ದೇವಸ್ಥಾನ ಟ್ರಸ್ಟ್ ವತಿಯಿಂದ ರಾಮದಾಸರು ವಿನಂತಿಸಿದ್ದಾರೆ. ಆಮೇಲೆ ಬೆಳಿಗ್ಗೆ ಅವತ್ತಿನ ದಿವಸ ಬೆಳಿಗ್ಗೆ 6 ಗಂಟೆಯಿಂದ ಮಹಾಪ್ರಸಾದ ಊಟದ ವ್ಯವಸ್ಥೆಯನ್ನು ಸಂಸ್ಥೆಯು ಮಾಡಲಾಗಿದೆ. ಅದಕ್ಕೆ ಸರ್ವರು ಬೆಳಿಗ್ಗೆ 6ರಿಂದ ರಾತ್ರಿ 7ರವರೆಗೆ